ಜೈ ಭಾರತ್ ವಂದೇ ಮಾತರಂ. ಉಗ್ರರ ಸ್ವರ್ಗ ಎಲ್ಲಿ ಅಂತ ಕೇಳಿದರೆ ಟಪ್ಪನ ನೆನಪಾಗೋದು ಪಾಕಿಸ್ತಾನ. ಯಾಕೆಂದರೆ ಅಲ್ಲಿ ಉಗ್ರರ ಫ್ಯಾಕ್ಟರಿ ಇದೆ. ಜಗತ್ತಿನ ಯಾವ ಮೂಲೆಯಲ್ಲಾದರೂ ಏನಾದರೂ ಭಯೋತ್ಪಾದಕ ದಾಳಿ ನಡೆದರೆ ಅದಕ್ಕೆ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಲಿಂಕ್ ಇದ್ದೇ ಇರುತ್ತೆ. ನಿಮಗೆ ಬಂದರು ಕೊಂದ್ರು ಹೋದ್ರು ಈ ಕತೆ ನಿಮಗೆ ಗೊತ್ತಿರಬೇಕನ್ನಿಸುತ್ತೆ. ಅಂದರೆ ಕಥೆಯಲ್ಲ, ರಿಯಲ್ ಸ್ಟೋರಿ. ಅಂದರೆ ಏನಂತ ನೀವು ಅನಿಸಿರಬಹುದು. ಇಲ್ಲಿ ಪಾಕಿಸ್ತಾನದಲ್ಲಿರುವ ಉಗ್ರರು, ಅದು ಕೂಡ ಭಾರತಕ್ಕೆ ಬೇಕಾಗಿರೋ ಉಗ್ರರನ್ನು ಯಾರೋ ಗೊತ್ತಿಲ್ಲ, ಬರ್ತಾರೆ, ಕೊಳ್ತಾರೆ, ಹೋಗ್ತಾರೆ. ಇದು ಪಾಕಿಸ್ತಾನದಲ್ಲಿ ನಡೆಯುತ್ತಿರುವಂತಹ ಘಟನೆ. ಆದರೆ ಈಗ ಈ ಘಟನೆಗೆ ಇನ್ನೊಂದು ಹೊಸ ಹೆಸರು ಸೇರ್ಪಡೆಯಾಗಿದೆ. ಅದು ಬೇರೆ ಯಾರೂ ಅಲ್ಲ, ಇನ್ನು ಪಾಕಿಸ್ತಾನದಲ್ಲಿರುವ ಮಸೂದ್ ಅಜಾರ್ ಉಗ್ರನ ಸಂಬಂಧಿಕ ಹಾಗೂ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಕಾರಿ ಎಜಾಜ್ ಅಬೀದ್. ಕಾರಿ ಎಜಾಜ್ ಅಬೀದ್ನನ್ನು ಯಾರೋ ಈ ಮುಸುಕುದಾರಿಗಳು ಶೂಟ್ ಮಾಡಿ ಕೊಂದಿದ್ದಾರೆ. ಇನ್ನು ಈ ಥರದ ಘಟನೆಯಲ್ಲಿ ಆಲ್ಮೋಸ್ಟ್ 25ಕ್ಕಿಂತಲೂ ಹೆಚ್ಚಿನ ಉಗ್ರರನ್ನು ಹೊಡೆದುರುಳಿಸಲಾಗಿದೆ. ಆದರೆ ಯಾರು ಅಂತ ಇದುವರೆಗೂ ಪಾಕಿಸ್ತಾನಕ್ಕೂ ಕೂಡ ಪತ್ತೆ ಹಚ್ಚಲು ಆಗಲಿಲ್ಲ ಹಾಗೂ ಅದರ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಒಂದು ಸುಳಿವು ಕೂಡ ಸಿಗಲಿಲ್ಲ. ಖೈಬರ್ ಪಖ್ತೂನ್ವಾ ಪ್ರಾಂತ್ಯದ ಪೇಶಾವರದ ಪಿಸ್ಬಾರ ಪ್ರದೇಶದಿಂದ ಮಸೀದಿಗೆ ಹೋಗುತ್ತಿದ್ದರು. ಅಲ್ಲಿಂದ ಹೊರಬರುವ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಇವನು ಒಬ್ಬನೆಲ್ಲ, ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಆದರೆ ಈ ವ್ಯಕ್ತಿ ಹತನಾಗಿದ್ದಾನೆ. ಇನ್ನು ಮತ್ತೊಬ್ಬ ಭಯೋತ್ಪಾದಕನು ಕೂಡ ಗಂಭೀರ ಗಾಯಗಳಾಗಿವೆ. ಈ ಥರದ ಘಟನೆಯಿಂದಾಗಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರು ಅಕ್ಷರಶಃ ನಡುಗಿ ಹೋಗಿದ್ದಾರೆ. ಯಾಕೆಂದರೆ ಯಾವ ಹೊತ್ತಿನಲ್ಲಿ ಯಾರಿಗೆ ಏನಾಗುತ್ತಿದೆ ಅನ್ನೋದೇ ಗೊತ್ತಿಲ್ಲ. ಬರ್ತಾರೆ, ಕೊಲ್ತಾರೆ, ಹೋಗ್ತಾರೆ. ಅವರ ಸುಳಿವು ಕೂಡ ಸಿಗ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ಕೆಲವು ಅಧಿಕಾರಿಗಳು ಮಾತ್ರ ಇದು ಭಾರತದತ್ತ ಬೊಟ್ಟು ಮಾಡುತ್ತಿದ್ದಾರೆ, ಇದರ ಹಿಂದೆ ಭಾರತದ ಕೈವಾಡವಿದೆ ಅಂತ. ಆದರೆ ಭಾರತ ಮಾತ್ರ ಇದಕ್ಕೆ ತನಗೂ ಯಾವುದು ಸಂಬಂಧವಿಲ್ಲ ಅಂತ ಹೇಳಿದೆ. ಇನ್ನು ಇದರ ಹಿಂದೆ ಪಾಕಿಸ್ತಾನದ ಒಳಗೆ ಆಂತರಿಕ ಕಲಹದಿಂದಾಗಿ ಈ ಥರದ ಘಟನೆ ನಡೆಯುತ್ತಿದೆ. ಇನ್ನು ಈ ಕಾರಿ ಎಜಾಜ್ ಅಹ್ಲೆ ಸುನ್ನತ್ ವಲ್ ಜಮಾತ್ ಎಂಬ ಉಗ್ರ ಸಂಘಟನೆಯನ್ನು ಸದಸ್ಯನಾಗಿದ್ದ. ಇನ್ನು ತನ್ನ ಸಂಘಟನೆ ಮೂಲಕ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಉಗ್ರರನ್ನು ನೇಮಿಸುತ್ತಿದ್ದ. ಭಾರತದ ವಿರುದ್ಧ ಒಂದು ಪಿತೂರಿಗಳನ್ನು ಮಾಡುತ್ತಿದ್ದ. ಇನ್ನು ಅಲ್ಲಿನ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಭಾರತದ ವಿರುದ್ಧ ಎತ್ತಿ ಕಟ್ಟುತ್ತಿದ್ದ. ಇನ್ನು ಆ ಗುಂಡು ಹಾರಿಸಿದವರು ಯಾರು ಅಂತ ಗೊತ್ತಿಲ್ಲ. ಆದರೆ ಇವನು ಮಾತ್ರ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಲಿಸ್ಟಲ್ಲಿದ್ದ. ಪಾಕಿಸ್ತಾನದಲ್ಲಿ ಒಂದೊಂದೇ ಉಗ್ರರು ಮಟಾಶ್ ಹಾಕುತ್ತಿದ್ದಾರೆ. ಇದು ಭಾರತದ ಪಾಲಿಗೆ ಒಂದು ಸಂತೋಷದ ವಿಚಾರನೆ. ಇನ್ನು ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಮಾಡುತ್ತಿದ್ದಾರೆ ಅನ್ನೋದು ಪಾಕಿಸ್ತಾನ ಸರ್ಕಾರ ತಲೆ ಕೆರ್ಕೊಳ್ತಿದ್ದಾರೆ.